ಗುಂಡ್ಲುಪೇಟೆ ತಾಲೂಕಿಗೆ ಬಂದಿವೆ. ಅವತ್ತು ಚಾಮರಾಜನಗರದಲ್ಲಿ ಬಸವ ಸಂಸ್ಕೃತಿ ಅಂತ ಇಟ್ಟರು. ಅಲ್ಲೇ ಸ್ವಾಮಿಗಳು ಎಲ್ಲವೇ ಲಿಂಗಾಯತ ಧರ್ಮ ಅಂತ ಪರಸೆ ಅಂತ ಹೇಳಿದ್ರು. ನಾವು ಅದೇ ಥರ ತಿಳ್ಕೊಂಡು ಊರೆಲ್ಲ ಜಾತಿ ಸಮಸ್ಯೆ ಮಾಡಿದಾಗ ಲಿಂಗಾಯತ ಧರ್ಮ ಅಂತ ಪರಸ್ತು. ಇನ್ನು ಕೆಲವು ಸ್ವಾಮಿಗಳು ಹಿಂದೂ ಧರ್ಮ ಅಂತ ಪರಸೆ ಹೇಳಿದ್ರು. ಇಲ್ಲಿ ಹೇಳಿದ್ರು 2-3 ಜನ ಹೇಳಿದ್ರು. ಇನ್ನು 80 ಭಾಗ ಲಿಂಗಾಯತ ಧರ್ಮ ಅಂತ ಪರ್ಸೆಂಟ್ ಹೇಳ್ತಾವ್ರ, 20 ಭಾಗ ಸ್ವಾಮಿಗಳು ಹಿಂದೂ ಧರ್ಮ ಅಂತ ಪರ್ಸೆಂಟ್ ಹೇಳ್ತಾವ್ರ. ನೀವು ಉದಾಹರಣೆ ಸಿದ್ದರಾಮಯ್ಯ, ವಿಜೇಂದ್ರ, ಯಡಿಯೂರಪ್ಪ ಅಂತ ಹೆಂಗೆ ಹೇಳಿದ್ರು, ಸ್ವಾಮಿಗಳು ಅಲ್ಲಿ ಸ್ವಾಮಿ ನಿಜಗುಣ ಸ್ವಾಮಿಗಳು ಲಿಂಗಾಯತ ಧರ್ಮ ಅಂತ ಪರ್ಸೆಂಟ್ ಹೇಳಿದ್ರು. ಅದು ಯಾರು ಉತ್ತರ ಕನ್ನಡ ಸ್ವಾಮಿಗಳು ಒಬ್ಬರು ಹಿಂದೂ ಧರ್ಮ ಅಂತ ಪರ್ಸೆಂಟ್ ಹೇಳಿದ್ರು. ಅದಕ್ಕೆ ನಾವು ಆ ಗೊಂದಲ ಗೀಡಾಗಿ ಇವತ್ತು ಇಲ್ಲಿ ಬಂದು ಇಲ್ಲಿ ಇಡೀ ನಮ್ಮ ಕನ್ನಡ ಎಲ್ಲ ಜಿಲ್ಲೆಗಳು 30 ಜಿಲ್ಲೆ ಸೇರ್ತಾರೆ. ಇಲ್ಲಿ ನಮ್ಗೊಂದು ಒಳ್ಳೆ ಮಾಹಿತಿ ಸಿಗುತ್ತಾ ಎಲ್ಲ ಒಗ್ಗಡೆ ಇರೋ ಅಂತ ಬಂದು ಇಲ್ಲಿ ಲಿಂಗಾಯತ ಸಭೆ ಅಂತ ಅಂದ್ಬಿಟ್ಟು ನಮ್ಮವ್ರ ಮುಖಂಡಗಳೆಲ್ಲ ಇಲ್ಲಿ ಎಲ್ಲ ಅವ್ರ ಬಗ್ಗೆ ಬೇರೆ ಇದ್ರ ಬಗ್ಗೆ ಮಾತಾಡ್ತಾವ್ರ. ಇಲ್ಲಿ ಲಿಂಗಾಯತರ ಬಗ್ಗೆ ಮಾಹಿತಿನೇ ಇಲ್ಲ. ಸರ್ಕಾರಕ್ಕೆ ಮಾಹಿತಿ ನಾವು ಸಹ ಲಿಂಗಾಯತ ಧರ್ಮ ಅಂತ ಹೋರಾಟ ಮಾಡಿದ್ಮೇಲೆ ಅಂತ ಸರ್ಕಾರ ಪ್ರಸ್ತಾವನೆ ಮಾಡಿ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ಬೇಕು. ಎಲ್ಲ ಒಗ್ಗಟ್ಟಾಗಿ ಹಿಂಗೆ ಹೇಳಿ ಅಂತ ಹೇಳ್ಬೇಕು. ಅದ್ರ ಮಾಹಿತಿ ಒಬ್ರು ಹೇಳ್ತಾ ಇಲ್ಲ. ಅದ್ರ ಮಾಹಿತಿನೇ ಗೊತ್ತಲ್ಲ ಸಲ. ಇಲ್ಲಿ ಬಂದ್ರು ಯಾರು ನಮ್ಮ ಮೇನ್ ಆಗಿರೋರು ಬಿಟ್ಬಿಟ್ರು. ಯಾರು ಮೇನ್ ಆಗಿದೆ? ಯಡಿಯೂರಪ್ಪ, ವಿಜಯೇಂದ್ರ ಇವ್ರು ಬಿಟ್ಬಿಟ್ರು. ಈಗ ಎಷ್ಟೋ ಜನ ಕರೆಸಲಿ ನಾವು ಸಿದ್ದರಾಮಯ್ಯ ಕರೆಸ್ಬಿಡ ಅಂತ ಹೇಳ್ತಾರ. ನಾವು ಮುಖ್ಯಮಂತ್ರಿ ಕರೆಸಲಿ. ನನ್ನ ಹತ್ರ ವಿಡಿಯೋಗಳಿದೆ. ಇಲ್ಲಿ ಜನ ಹೇಳಿದ್ರು ನಮ್ಗೆ ಈ ಸಮಾವೇಶಕ್ಕೆ ಯಡಿಯೂರಪ್ಪನ ಬೇಡ, ಸಿದ್ದರಾಮಯ್ಯನ ಬೇಡ, ಕುಮಾರಸ್ವಾಮಿನ ಬೇಡ. ನಮ್ಗೆ ಬೇಕಲ್ಲ ಸರ್, ನಮ್ಗೆ ಬೇಕು. ರಾಜಕೀಯ ಬೇಡ ಮೇಲೆ ಸರ್ ಯಾರು ಬೇಕಾಗಿಲ್ಲ. ಯಾರು ಬೇಕಾಗಿತ್ತಲ್ಲ. ಸಚಿವರು ಆಗ್ಲಿ, ಮಿನಿಸ್ಟರ್ ಆಗಲಿ, ಮುಖ್ಯಮಂತ್ರಿ ಯಾರು ಬೇಕಾಗಿತ್ತಿಲ್ಲ. ಬರೀ ಮಡದಿ ಪದವಿ ಇರಬೇಕಾಗಿತ್ತು. ಇಲ್ಲ ಕರೆಸ್ಬೇಕು, ಅವ್ರು ಕರೆಸ್ಬೇಕಾಗಿತ್ತು. ಹೌದು. ಈ ಸಿದ್ದರಾಮಯ್ಯ ಅವರು ಸುಮಾರು ಜನ ನಮಗೆ ಬೇಕಾಗಿಲ್ಲ. ನಮಗೆ ಯಡಿಯೂರಪ್ಪನವ್ರು ಬೇಕು. ನಮ್ಗೆ ಇಷ್ಟ ಇಲ್ಲ. ಹೋಯ್ತಾವೆ ಊಟ ಮಾಡ್ಕೊಂಡು ಹೋಯ್ತಾವೆ. ಅರ್ಧಕ್ಕೆ ನೋಡಿ ಫಂಕ್ಷನ್ ಅರ್ಧಕ್ಕೆ ಮುಗಿತು ಹೋಯ್ತಾವೆ. ನಮ್ಗೆ ಇಷ್ಟ ಇಲ್ಲ. ಏನು ಊಟ ಮಾಡಿಸಿದ್ರು? ಊಟ ತಿಂಗ್ ಮಾಡಿದ್ರು, ಮೊಸರು ಮಾಡಿದ್ರು, ಬಾತ್ ಮಾಡಿದ್ರು. ಅಂದ್ರೆ ನಮ್ಮ ಮಾಹಿತಿ ಸಿಕ್ಕಬೇಕಾದ್ರೆ ಮಾಹಿತಿ ಸಿಕ್ಲವಲ್ಲ ಏನುವೇ. ನಮ್ಮ ಬಗ್ಗೆ ಲಿಂಗಾಯತರ ಬಗ್ಗೆ ಮಾಹಿತಿ ಕೊಡ್ತಾರೆ. ಯಾರು ಎಲ್ಲವರೆಲ್ಲ ಹಂಗಾಗ್ಬಿಡ್ತಾರೆ. ಅದೇ ಸರ್ ಇವ್ರು ಕೇಳಿದಾಗೇನೆ ಈಗ ನಮ್ಗೆ ರಾತ್ರಿ ಎಲ್ಲ ಬಂದದ್ದು ಏನಪ್ಪ ಅಂದ್ರೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತ ಕರೆಸ್ತದ್ದು. ನಾವು ಯಾರು ಮಠಾಧಿಪತಿಗಳು ಇಲ್ಲ ಸರ್, ನಮಗೆ ಗೊತ್ತಿಲ್ಲ. ನಮ್ಮ ಊರಲ್ಲಿ ಮುಖಂಡರಿಗೆಲ್ಲ ಹೇಳಿದ್ದಂಗೆ ಗ್ರೂಪ್ಗಳಲ್ಲೆಲ್ಲ ಮಾಹಿತಿ ಬಂದದ್ದು ಅದೇ ಥರ. ಈಗ ನಾವೇನು ಅನ್ಕೊಂಡು ಯಾವುದೇ ರಾಜಕೀಯ ವ್ಯಕ್ತಿಗಳು ಬರಲ್ಲ. ಇಲ್ಲಿ ಎಲ್ಲ ಮಠಾಧಿಪತಿಗಳು ಬರ್ತಾರೆ. ಇಲ್ಲಿ ಬಂದಾಗ ನಮ್ದು ಯಾವ ಜಾತಿ ಭರಿಸ್ಬೇಕು, ಏನು ಭರಿಸ್ಬೇಕು ಅನ್ನೋದು ಮಾಹಿತಿ ಕೊಡ್ತಾರೆ ಅಂತ ಬಂದ್ವಿ. ಇಲ್ಲಿ ಬಂದು ಸ್ಟೇಜ್ ಮೇಲೆ ನೋಡಿದ್ರೆ ಎಲ್ಲ ಬೇರೆ ಬೇರೆ ಮಾತಾಡ್ತಾವ್ರ. ಎಲ್ಲ ಬೇರೆ ಬೇರೆಯವ್ರನ್ನ ಕರ್ಕೊಂಬಂದು ಕೂರ್ಸವ್ರ. ಅದಕ್ಕೆ ನಮ್ಗೆ ಇಷ್ಟ ಇಲ್ಲ, ನಾವು ಹೋಗ್ತಾ ಇದ್ವಿ ಅಷ್ಟೇ. ಇನ್ಯಾರು ಮಾತಾಡ್ತೀರಾ? ಟೋಟಲಿ ಎಲ್ಲ ಒಂದೇ. ಚಾಮರಾಜನಗರ ಎಲ್ಲ ಒಂದೇ. ಈ ಫಂಕ್ಷನ್ ನಮ್ಗೆ ಇಲ್ಲ, ಇಷ್ಟ ಇಲ್ಲ. ಇವ್ರು ಮಾಡ್ತಾ ಇರೋದು ಬರೀ ರಾಜಕೀಯವಾಗಿ ಮಾಡ್ತಾವ್ರ ಅಂತ ನಮ್ಮ ಒಂದು ಇದು ಕೂಗು. ಮಠಾಧಿಪತಿಗಳ ವಿರೋಧವಾಗಿ ಮಾತಾಡ್ತಾ ಇರೋದು ಇದು ಸರಿನಾ? ಮಠಾಧಿಪತಿಗಳ ಫಂಕ್ಷನ್ ಇದು ಕಾರ್ಯಕ್ರಮ ಅಂದ್ಮೇಲೆ ಯಾರು ರಾಜಕೀಯದವ್ರು ಬೇಕಾಗಿರ್ಲಿಲ್ಲ. ಇವರು ಸಿದ್ದರಾಮಯ್ಯನವ್ರು ಕರೆಸ್ಬೇಕು, ಮತ್ತೆ ಯಾರು ಮುಸ್ಲಿಮ್ಸ್ ಅವ್ರು ಯಾರಿಗೆ ಕರೆಸ್ಬೇಕಾಗಿತ್ತು ಅಲ್ವಾ ಸರ್? ನಮ್ಮ ಉದ್ದೇಶ ಅಷ್ಟೇ. ನೀವು ಟಿವಿಲಿ ನೀವು ಒಂದ್ ನಿಮಿಷ ಸರ್, ಟಿವಿಲಿ ನೀವು ಕೊಟ್ಟರು ಹಂಗೆ ಕೊಡಿ. ಇದು ನಮ್ಮ ಗುಂಡ್ಲುಪೇಟೆ ಚಾಮರಾಜನಗರ ಎಲ್ಲಕ್ಕೂ ವಿರೋಧನೇ ಇದು ಸರಿನಾ? ಎಲ್ಲರದು ಒಂದೇ ಪ್ರಶ್ನೆ ಸರ್. ಈಗ ನಮ್ಮ ವಿಡಿಯೋ ನೋಡಿದಂಥವ್ರು, ನಮ್ಮ ಚಾನಲ್ ನೋಡಿದಂಥವ್ರು ಯಾವ ಥರ ಎಚ್ಚೆತ್ಕೋಬೇಕು ಈ ವಿಚಾರದಲ್ಲಿ? ಎಚ್ಚೆತ್ಕೋಬೇಕು. ನಮ್ಮ ಜನ ಎಚ್ಚೆತ್ಕೋಬೇಕು. ಯಾವ ರೀತಿ ಎಚ್ಚೆತ್ಕೋಬೇಕು ಅಂದ್ರೆ ಇಡೀ ಮಠಾಧೀಶರು ಇಲ್ಲಿ ಕರೆದು ಬರೀ ಲಿಂಗಾಯತರ ಸಭೆ ಅಂತ. ಆದ್ರೆ ಇಲ್ಲಿ ಕರೀತಾ ಇರೋದು ಸಿದ್ದರಾಮಯ್ಯನವ್ರನ್ನೇ ಆಡಿ ಹೊಗಳಿದ್ರೆ ಹೊರತು ಯಡಿಯೂರಪ್ಪನಾಗ್ಲಿ, ವಿಜೇಂದ್ರನಾಗ್ಲಿ, ಲಿಂಗಾಯತರ ಮುಖಂಡರನ್ನೆಲ್ಲ ಯಾರನ್ನು ಹೊಗಳಿಲ್ಲ ಸರ್. ಮಾತು ಪ್ರತಿಯೊಬ್ಬ ಸ್ವಾಮಿ ಒಂದ್ ನಿಮಿಷ ಇರ್ರಿ ಸರ್. ಪ್ರತಿಯೊಬ್ಬ ಲಿಂಗಾಯತ ಸರ್, ಪ್ರತಿಯೊಬ್ಬ ಮಠದ ಸ್ವಾಮೀಜಿ ನೀವೇ ಯಡಿಯೂರಪ್ಪನೇ ಆಗಲಿ, ವಿಜೇಂದ್ರನವ್ರನ್ನೇ ಆಗಲಿ ಯಾರು ಹೇಳಿಲ್ಲ. ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಇಡೀ ಎಲ್ಲ ಬಂದು ಒಕ್ಕಟಾಗೆ ನೀವು ಯಡಿಯೂರಪ್ಪ ಸಿದ್ದರಾಮಯ್ಯ ಅಂತಿದ್ರಲ್ವಾ, ನೀವು ಏನೋ ಲಿಂಗಾಯತ ಸಮಾವೇಶ ಕಳಿಸಿಲ್ವಾ? ಯಾವುದೇ ಫ್ಲೆಕ್ಸ್ ಯಾವುದೇ ನೋಡಿ ಅಲ್ಲಿ ಏನಾದ್ರು ಬಸವ ಸಂಸ್ಕೃತಿ ಅಭಿಯಾನ ಅಂತ ಇದೆ ಹೊರತು ಲಿಂಗಾಯತ ಸಮಾವೇಶ ಅಂತ ಎಲ್ಲೂ ಇಲ್ಲ. ಇದೆ ಸರ್, ತೋರಿಸ್ತೀನಿ ಬನ್ನಿ. ಒಂದ್ ನಿಮಿಷ. ಚಾಮರಾಜನಗರ, ಗುಂಡ್ಲುಪೇಟೆ, ಕೊಳ್ಳೇಗಾಲ, ಯಳಂದೂರಿನಿಂದ ಬಂದಿರತಕ್ಕಂಥ ಜನ ಲಿಂಗಾಯತರ ಸಮಾವೇಶ ಅಂತ ಇದೇನಾ? ಬೇರೆ ಸಮಾವೇಶ ಅಂತ ಬಂದಿಲ್ಲ. ಆದ್ರೆ ಕೊಟ್ಟಿದ್ದೀನಿ. ಆದ್ರೆ ಸರ್ ಇಲ್ಲಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರನವ್ರ ಹೆಸರು ಇಲ್ಲ. ಇಲ್ಲಿ ಇರೋದೆಲ್ಲ ಸಿದ್ದರಾಮಯ್ಯನವ್ರ ಹೆಸರು. ಆಯ್ತು, ಲಿಂಗಾಯತ ಮುಖಂಡರು ಎಂ ಬಿ ಪಾಟೀಲ್ ಬಂದ್ರಲ್ಲ, ಎಂ ಬಿ ಪಾಟೀಲ್ನವ್ರು
ಯಾರ್ಯಾರು ಮಠಾಧೀಶರು ಹೇಳಿದಾರ ಇಲ್ಲ. ಅವ್ರನ್ನೂ ಹೇಳಿಲ್ಲ. ಹೇಳಿದ್ದು ಒನ್ಲಿ ಪ್ಲಸ್ ಸಿದ್ದರಾಮಯ್ಯನವ್ರು ಮಾತ್ರ ಹೊಗಳಿದ್ರೆ ಹೊರತು ಯಾವ ಲಿಂಗಾಯತರನ್ನು ಲೀಡ್ರನ್ನು ಹೆಸರು ಎತ್ತಿಲ್ಲ ಸರ್. ಆದ್ರಿಂದ ಇದು ಲಿಂಗಾಯತರ ಸಮಾವೇಶವಲ್ಲ ಅಂತ ನಮ್ಮ ಅನಿಸಿಕೆ ಸರ್. ಅಷ್ಟೇ ಪ್ರತಿಭಟನೆ ಮಾಡೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.